ವೆಲ್ಕಮ್ ಟು ಸಂಕಲ್ಪ ಮಿರಾಕಲ್ ವೈಬ್. ನಾನು ರೋಶ್ನಿ. ಇವತ್ತು ನಾನು 2025ರಲ್ಲಿ ತುಲಾ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳ್ತೀನಿ. 2025ರಲ್ಲಿ ಅತ್ಯಂತ ಉತ್ತಮವಾದ ರಾಶಿ ಅಂದರೆ ತುಲಾ ರಾಶಿ. ಈ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಉಂಟಾಗುವ ಅಭಿವೃದ್ಧಿ ಯಾವ ರಾಶಿಯವರಿಗೂ ಉಂಟಾಗುವುದಕ್ಕೆ ಅವಕಾಶ ಇಲ್ಲ. ಇದಕ್ಕೆ ನೀವು ಸಂತೋಷವನ್ನು ಪಡಬೇಕು. ಈಗ ಮೊದಲು 3 ತಿಂಗಳು ನಿಮಗೆ ಸಾಧಾರಣವಾಗಿರುತ್ತೆ. ಮಾರ್ಚ್ ನಂತರ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ತುಲಾ ರಾಶಿಯವರಿಗೆ ಗುರುಬಲ ಆರಂಭ ಆಗುತ್ತೆ, ಶನಿ ಬಲ ಆರಂಭ ಆಗುತ್ತೆ, ಕೇತು ಬಲ ಆರಂಭ ಆಗುತ್ತೆ. ಬಹಳ ಮುಖ್ಯವಾಗಿ ಸಂಚಾರ ಆಗುವಂಥ ಗ್ರಹಗಳು ಗುರು, ಶನಿ, ರಾಹು ಮತ್ತು ಕೇತು. ಈ ಗ್ರಹಗಳು ನಿಮಗೆ ಅತ್ಯಂತ ಶುಭ ಪ್ರಾಪ್ತಿ ಆಗುತ್ತೆ. ಈ 2025 ನಿಮಗೆ ತುಲಾ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ತುಲಾ ರಾಶಿಯವರಿಗೆ ಇಷ್ಟು ದಿವಸ ಗುರುಬಲ ಇರಲಿಲ್ಲ, ಅನೇಕ ಕಷ್ಟಗಳು ಅನುಭವಿಸಿದ್ದೀರಿ. ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಆರೋಗ್ಯದಲ್ಲಿ ತೊಂದರೆ ಕೂಡ, ಎಲ್ಲ ತರಹದ ತೊಂದರೆ ಅನುಭವಿಸಿದ್ದೀರಿ. ಈ ವರ್ಷ 2025 ಅತ್ಯಂತ ಶುಭ ಫಲ ತುಲಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಈ ವರ್ಷ 2025ರಲ್ಲಿ ಶನಿ ಮಹಾತ್ಮ ರಾಶಿ ಪರಿವರ್ತನೆ ಆಗುತ್ತಾರೆ. ಕುಂಭ ರಾಶಿಯಿಂದ ಮೀನ ರಾಶಿಗೆ 29 ಮಾರ್ಚ್ 2025ರಲ್ಲಿ. ಹಾಗೆ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾರೆ 15/5/2025ರಲ್ಲಿ. ಹಾಗೆ ರಾಹು ಕೇತು ಗ್ರಹಗಳು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ರಾಶಿ ಪರಿವರ್ತನೆ ಆಗುತ್ತೆ 18/5/2025ರಲ್ಲಿ. ರಾಹು ಗ್ರಹ ಮೀನ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆದರೆ ಕೇತು ಗ್ರಹ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗುತ್ತೆ. ಶನಿ ಮಹಾತ್ಮ 6ನೇ ಮನೆಯಲ್ಲಿ ಮತ್ತು 6ನೇ ಮನೆ ಅಧಿಪತಿ ಭಾಗ್ಯಭಾವದಲ್ಲಿ ಸಂಚಾರ ಆಗುವುದರಿಂದ ನಿಮಗೆ ಯಾವ ಥರ ಫಲಪ್ರಾಪ್ತಿ ಆಗುತ್ತೆ ಅಂದರೆ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ಆಗುತ್ತೆ. ನೀವು ಅಂದುಕೊಂಡುವಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತದೆ. ಶತ್ರುಗಳಿಂದಲೇ ನಿಮಗೆ ಭಾಗ್ಯ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ನಿಮ್ಮ ನೇಬರ್ನಿಂದ ನಿಮಗೆ ಅನುಕೂಲ ಆಗುತ್ತೆ. ಯಾರ್ಯಾರು ಸರ್ವಿಸಿಗೆ ಸಂಬಂಧಪಟ್ಟ ಕೆಲಸಗಳು ಮಾಡ್ತಾರೋ ಅವರಿಗೆಲ್ಲ ತುಂಬ ಲಾಭ ಆಗುತ್ತೆ. ಅದರಲ್ಲಿ ಲಾಯರ್ಗಳಿಗೆ ಉತ್ತಮವಾದ ಫಲಪ್ರಾಪ್ತಿ ಆಗುತ್ತೆ. ಡಾಕ್ಟ್ರುಗಳಿಗೂ ಕೂಡ ಲಾಭ ಆಗುತ್ತೆ. ಕೆಲಸ ಇಲ್ಲ ಅನ್ನೋರಿಗೆ ಕೆಲಸ ಸಿಗುತ್ತೆ. ಜಾಬ್ನಲ್ಲಿ ಇದ್ದವರಿಗೆ ಒಳ್ಳೆಯ ಲಾಭ ಆಗುತ್ತೆ. ಅದರಲ್ಲಿ ಅವರಿಗೆ ಪ್ರಮೋಷನ್ ಸಿಗೋ ಚಾನ್ಸ್ ಕೂಡ ಇದೆ. ಆನ್ಲೈನ್ ಬಿಸ್ನೆಸ್ ಅಥವಾ ಆನ್ಲೈನ್ ಜಾಬ್ ಮಾಡೋರಿಗೂ ಕೂಡ ಅನುಕೂಲ ಆಗುತ್ತೆ. ನಿಮಗೆ ಧನಲಾಭ ಆಗುವ ವರ್ಷ ಇದು. ಈ ವರ್ಷದಲ್ಲಿ ವ್ಯಾಪಾರ ಮಾಡೋರಾಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ನಿಮಗೆ ಧನಲಾಭ ಆಗುತ್ತೆ. ತಂದೆ ತಾಯಿಯಿಂದ ನಿಮಗೆ ಅನುಕೂಲ ಕೂಡ ಆಗುತ್ತೆ. ತಂದೆ ತಾಯಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ಆರೋಗ್ಯ ತೊಂದರೆ ಇದ್ದರೆ ಸಾಲ್ವ್ ಆಗುತ್ತೆ. ಕೋರ್ಟ್ ಕೇಸ್ ಇದ್ದರೆ ಅದರಲ್ಲೂ ಕೂಡ ವಿಜಯ ಪ್ರಾಪ್ತಿ ಆಗ್ತೀರಾ. ವ್ಯವಸಾಯ ಮಾಡೋರಿಗೆ ಲಾಭ ಆಗುತ್ತೆ. ಗೌರ್ಮೆಂಟ್ ಸಪೋರ್ಟ್ ಕೂಡ ಸಿಗುತ್ತೆ. ಗುರು ವಿಶೇಷವಾದ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ಈ ವರ್ಷ ನಿಮಗೆ ಒಳ್ಳೆ ಡಿಸಿಷನ್ ತೊಗೊತೀರಾ. ನಿಮಗೆ ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸ ಕಾರ್ಯಗಳು ಆಗುವಂಥ ಸಮಯ ಆರಂಭ ಆಗ್ತಾ ಇದೆ. ಗುರು ನಿಮ್ಮ 3ನೇ ಭಾವ ನೋಡುವುದರಿಂದ ನಿಮಗೆ ನಿಮ್ಮ ಚಿಕ್ಕ ಸಹೋದರ ಮತ್ತು ಸಹೋದರಿಯವರಿಂದ ಅನುಕೂಲ ಆಗುತ್ತೆ. ನಿಮಗೆ ಗೆಲ್ಲಬೇಕು ಅಂತ ಛಲ ಇರುತ್ತೆ. ಸೋಲಿಲ್ಲದ ಸರ್ದಾರರಂತೆ ನಿಮ್ಮ ಜೀವನ ನಡೆಯುವ ಸಾಧ್ಯತೆ ಕೂಡ ಈ ವರ್ಷ ಕಂಡು ಬರುತ್ತೆ. ಇದು ಕೂಡ ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಪುಣ್ಯಕ್ಷೇತ್ರಗಳನ್ನು ದರ್ಶನವನ್ನು ಮಾಡ್ತೀರಾ. ದಾನ ಧರ್ಮಗಳನ್ನು ಮಾಡ್ತೀರಾ. ವಿದೇಶಕ್ಕೆ ಹೋಗಬೇಕು ಅಂದವರು ಅವರಿಗೂ ಕೂಡ ಲಾಭ ಆಗುತ್ತೆ. ಎಲ್ಲ ಶುಭ ಫಲಗಳು ತುಲಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ನೀವು ನನ್ನ ಚಾನಲ್ಗೆ ಹೊಸೊಬ್ಬರು ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.